ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಏಕಿ. ಇವತ್ತಿನ ಔಟ್ಫಿಟ್ ಹಿಂಗೈತಿ. ಅರ್ವನ ಆರ್ಯನ್ ಔಟ್ಫಿಟ್ ನೋಡ್ರಿ. ಸುಮ್ಮ ಅನ್ನಕತ್ತೇನೆ ಅರ್ವಾ ಅಂಥೇಳಿ. ಅವನ ಹೆಸರು ಅದ ಅಂತ ತಿಳ್ಕೊಂಬಿಡ್ಬೇಡ್ರಿ. ಹಾಯ್ ಮಾಡಮ್ಮ, ಹಾಯ್ ಮಾಡು. ಹ್ಯಾಪಿ ಥ್ಯಾಂಕ್ ಯು ಮಮ್ಮಿ. ಅಯ್ಯೋ ಇವತ್ತೇನಿಲ್ಲ, ಜಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೊಂಟೇನಿ. ಪ್ರಿಯದೇನಂತೇಳಿ ನಮ್ಮ ಭಾವ ಅವರ ನಮ್ಮ ಮೈದ್ನವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟೀನಿ ನೋಡ್ರಿ. ಏನು ನಮ್ಮ ಹಸ್ಬೆಂಡ್ ಇವಾಗ ಬೆಳಿಗ್ಗೆ ಹೋಗಿದ್ದಾರೆ, ರಾತ್ರಿನ ಬಂದುಬಿಡ್ತಾರೆ. ಹೀಗಾಗಿ ಫ್ರೀ ಅದೇನಂತೇಳಿ ಫ್ರೆಂಡ್ ಮನೆಗೆ ಹೊಂಟೇನಿ. ಅಲ್ಲಿಗೆ ಹೋಗಿದ ನಂತರ ಸಿಗ್ತೀನಂತ. ನಾನು ಔಟ್ಫಿಟ್ ನಮ್ಮ ಆರ್ಯ ತೋರಿಸ್ತಾನೆ. ಬರ್ರಿ ಆರ್ಯ, ಒಂದು ವಿಡಿಯೋ ಮಾಡ್ತಿ ನೋಡ್ರಿ. ನನ್ನ ಡ್ರೆಸ್ ನೋಡ್ರಿ, ಇವತ್ತಿನ ಔಟ್ಫಿಟ್ ಹಿಂಗೈತಿ. ನಮ್ಮ ಆರ್ಯ ವಿಡಿಯೋ ಮಾಡಾಕ್ತಾನ. ಹಾಯ್ ಮಾಡಪ್ಪ, ಹಾಯ್ 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 ಅಂಶು, ಹಾಯ್ ಮಾಡು. ಹಾಯ್ ಅಗ್ಗು ಹಾಯ್ ಮಾಡು. ಹಾಯ್ ಮಾಡಲ್ಲ, ಬೇಡ. ಯಾಕೆ ಅಲ್ಲಿ ಹತ್ತು ಪಾರ್ಟ್ ಬೀಳ್ತಿ? ಹುಡುಗರಿಗೆ ಎಲ್ಲರಿಗೂ ಫ್ರೂಟ್ಸ್ ತೊಗೊಳೋದಿತ್ರಿ. ಹೀಗಾಗಿ ಫ್ರೂಟ್ಸ್ ತೊಗೊಳಾಗ್ತಿದ್ದು. ಆಮೇಲೆ ಫ್ರೂಟ್ಸ್ ತೊಗೊಂಡು ಹೊರಟು ನೋಡ್ರಿ ನಾವು. ಇದು ನಮ್ಮ ಇನ್ನೊಬ್ಬರು ಫ್ರೆಂಡ್ ಮನೆ ರೀ. ಹುಡುಗರೆಲ್ಲ ನೋಡ್ರಿ ಕೂಡ್ಬಿಟ್ಟೆ ಎಷ್ಟು ಚಂದ ಆಡಾಕ್ತಿದ್ರಂತ ಹೇಳಿ. ನಮ್ಮ ವೇದು ನೋಡ್ರಿ, ವೇದು ನೀವು ನೋಡೇ ಇರ್ತೀರಿ ಆಲ್ರೆಡಿ ಹಿಂದಿನ ವ್ಲಾಗಲ್ಲೆಲ್ಲ. ಮತ್ತು ಅವ್ರ ಮಮ್ಮಿ ಸ್ವಲ್ಪ ಕೆಲಸ ಮಾಡಾಕ್ತಿದ್ರು. ನಾವು ಸಡನ್ಲಿ ಹೋಗಿಬಿಟ್ಟು ಏನು ಮಾಡೋಕ್ಕೆ ಬರೋಂಗಿಲ್ಲ, ಸಂಡೇ ಇತ್ತಲ್ಲ, ಮನೆಯಾಗಿಂದೆಲ್ಲ ಕೆಲಸ ಮಾಡಬೇಕಾಗ್ತೈತಿ. ಹೀಗಾಗಿ ನಾನು ಈಗ ವಾಯ್ಸ್ ಓವರ್ನ ಹೆಚ್ಚಾಗಿ ಕೊಡೋಂಗಿಲ್ಲ. ಬಿಕಾಸ್ ನಾನು ಡೈರೆಕ್ಟ್ ಏನು ವಿಡಿಯೋ ಮಾಡಿರ್ತೀನಲ್ಲ ಅದು ಸೌಂಡ್ ಹಾಕೋಕೆ ಟ್ರೈ ಮಾಡ್ತೀನಿ. ಹೀಗಾಗಿ ಯಾಕೆ ವಾಯ್ಸ್ ಓವರ್ನ ಕೊಡೋಂಗಿಲ್ಲ ಅಂತ ಹೇಳಿ ಅಂದ್ರೆ, ಈಗ ಇದ್ದಿದ್ದು ವಿಡಿಯೋ ಏನಿರುತ್ತೆ ಅದನ್ನು ಡೈರೆಕ್ಟ್ ಹಾಕಬೇಕಲ್ಲ, ಸುಮ್ಮ ವಾಯ್ಸ್ ಓವರ್ ಏನು ಕೊಡೋದು ಅಂತ ಹೇಳಿ ಹಾಕೋಂಗಿಲ್ಲ. ಇದು ನೋಡ್ರಿ, ನಮ್ಮ ಇನ್ನೊಬ್ಬರು ಫ್ರೆಂಡ್ ಅಡುಗೆ ಮಾಡಾಕ್ತಿದ್ರು. ನಾವು 3 ಜನ ಕೂಡಿ ಅಡುಗೆ ಮಾಡಿದ್ದು. ನೆಕ್ಸ್ಟ್ ಊಟ ಮಾಡಿಕೊಂಡು ನೋಡ್ರಿ ಹುಡುಗರೆಲ್ಲ ಮತ್ತು ಆಡಾಕತ್ತು. ಸೈಕಲ್ ಗಾಡಿ ಎಲ್ಲ ಇತ್ತು ಅವ್ರ ಮನೆಯಲ್ಲಿ, ಹಿಂಗಾಗಿ ಆಡಾಕ್ತಿದ್ರು. ನಮ್ಮ ಆರ್ಯ ನೋಡ್ರಿ ಸೈಕಲ್ ಮನೆಯಾಗಿದೆ, ಸೈಕಲ್ ಅಂದ್ರೆ ಹೊಡೆಯಂಗಿಲ್ಲ. ಹುಡುಗರಿಗೆ ಹೆಂಗಪ್ಪ ಅಂದ್ರೆ ನಮ್ಮ ಮನೆ ನಮ್ಗೆ ಬೇಸರ ಬಂದುಬಿಡುತ್ತೆ, ಅವ್ರಿಗೆ ಬೇಸರ ಬಂದುಬಿಡುತ್ತೆ, ಬೇರೆ ಕಡೆಗೆ ಹೋದ್ರೆ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಹಿಂಗೈತ್ರಿ ಇದು ನೋಡ್ರಿ. ಆಮೇಲೆ ಹುಡುಗರೆಲ್ಲ ಆಡಾಕತ್ತು. ಆಡಿದ ನಂತರ ಇಲ್ಲಿ ನೋಡ್ರಿ ಟೀ ಮಾಡಾಕ್ತಿದ್ರು ನಮ್ಮ ಇಬ್ಬರು ಫ್ರೆಂಡ್ಸ್ ಕೂಡಿ. ಅವರು ವಿಡಿಯೋ ಯಾಕೆ ಚಂದೆಲ್ಲ ಮಾಡ್ತೀಯ ಅಂತ ಅಂದರು. ನೆಕ್ಸ್ಟ್ ಮನೆಗೆ ಬಂದು ಕಂಟಿನ್ಯೂ ಮಾಡಿದೆ ನೋಡ್ರಿ ವ್ಲಾಗ್ನ. ಇಂದ 2 ಪ್ರಾಡಕ್ಟ್ನ ತರಿಸಿದ್ದೆ ರೀ. ಇದು ನೋಡ್ರಿ ಎಷ್ಟು ಕ್ಯೂಟ್ ಐತಂತ. ಇದು ನಾನು ನಮ್ಮ ಆರ್ಯ, ಮತ್ತಿದು ನಾನು ಆರ್ಯ ಅವ್ರ ಪಪ್ಪ. ಹಿಂಗೆ ಕ್ಯೂಟ್ ಐತಲ್ಲ. ಇಲ್ಲಿ ನಾ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೇನೆ ರೀ. ಸ್ವಲ್ಪ ಹೊಸ ಬೆಡ್ ತರಬೇಕು. ಮೇಲೆ ಒಂದು ಐತಿ, ಬಟ್ ಅದು ಇಲ್ಲಿ ಅಡ್ಜಸ್ಟ್ ಆಗಂಗಿಲ್ಲ, ಭಾಳ ದೊಡ್ಡದೈತ್ರಿ. ಹೀಗಾಗಿ ಒಂದು ಡಬಲ್ ಇದ್ದಿದ್ದೆ ಬೆಡ್ ತರಬೇಕು. ಆಮೇಲೆ ಹಾಕಬೇಕು. ಇಲ್ಲಿ ಸ್ವಲ್ಪ ಎಲ್ಲ ಡೆಕೋರ್ ಮಾಡೋಕ್ಕೆ ಅದೀನಿ. ಹೆಂಗೆ ಮಾಡ್ತೀನಿ ಅಂತ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಆರ್ಯ ರೆಡಿ ಆಗಿಬಿಟ್ಟಿದ್ದೀವಿ, ತೋರಿಸ್ತೀನಿ ಆರ್ಯಾಗ. ಆರ್ಯ ಬಾಯ್ಲಿ. ನಾನು ಹಿಂಗೆ ರೆಡಿ ಆಗಿದ್ದೀನಿ. ಏನಿಲ್ಲ, ಸ್ವಲ್ಪ ವಿಶಾಲ್ ಮಠಕ್ಕೆ ಹೋಗೋದಿತ್ತು. ಹೋಗ್ತೀನೋ ಇಲ್ವೋ ಅನ್ನೋದು ಡೌಟ್ ಐತಿ. ಯಾಕೋ ಮನಸ್ಸಾಗ್ಮತ್ತ ಹೋಗೋಕೆ. ಹೀಗಾಗಿ ಪದೇ ಹೋಗೋದು, ಆರ್ಡರ್ ಹಾಕಬೇಕು ಇಲ್ಲೇ ಅಂತ ಅಂದ್ಕೊಂಡಿದ್ನಿ. ಬಟ್ ಅವ್ರು ಒಂದು 20-30 ರೂಪೀಸ್ ಹೆಚ್ಚು ತೊಗೊಂಡ್ಬಿಡ್ತಾರೆ ಒಂದು ಪ್ರಾಡಕ್ಟ್ಗೆ. ಅಷ್ಟು ತೊಗೊಂಡ್ರೆ ಎಲ್ಲ ಸುಮ್ಮನೆ ಇಲ್ಲೇ ಮನೆ ಹತ್ರನೇ ಇರೋದು. ಹೀಗಾಗಿ ಅರೆ ಬಾಯ್ಲಿ. ನಮ್ಮ ಆರ್ಯ ಹೆಂಗೆ ಕುಂತ ನಾವು ಅಲ್ಲೇ ಹೋಗ್ಬೇಕು. ನಾನು ತೋರಿಸ್ಬೇಕಂದ್ರೆ ಹಾಯ್ಕರ ಹಾಯ್. ನಮ್ಮ ಅಂಗಡಿಗೆ ಹೋಗ್ಬೇಕಂತ ಅಂದ್ಕೊಂಡೇವ್ರಿ. ನೋಡ್ಬೇಕು ಹೋಗ್ತೀನೋ ಇಲ್ವಾ ಅಂತ ಹೇಳಿ. ಅದಾಗತ್ತೆ ನಾವು ಹೇಳಿ ರೆಡಿ ಆಗಿಬಿಟ್ಟು ಕುಣಿಸಿದ್ದೀನಿ. ಸೊ ಹೋಗ್ಬೇಕಾದ್ರೆ ಸಿಗ್ತೀನಿ.
ಜಿಯೋ ಮಾರ್ಟ್ನಿಂದ ಪಾರ್ಸಲ್ ಹಾಕಿದ್ನಿ ರೀ. ನಾ ಶಾಪಿಂಗ್ ಹೋಗೋಕ್ಕಾಗಿಲ್ಲ, ಸೊ ಹೀಗಾಗಿ ವಿಶಾಲ್ ಮಟ್ಟಿಗೆ ಹೋಗ್ಬೇಕು ಅನ್ನಕ್ತಿದ್ನಲ್ಲ, ಸ್ವಲ್ಪ ಥಿಂಗ್ಸ್ ತರೋದಿತ್ತು, ಬಟ್ ಆಗಿಲ್ಲ. ಅದಕ್ಕೆ ನೋಡಿರಿ 437 ರಿಸೀವ್ ಆಗೈತಿ ಎಲ್ಲನೂ ಕೂಡಿ. ಇದು ಒಂದು ಬೇಕಿತ್ತು. ಮತ್ತು ನೆಕ್ಸ್ಟ್ ಇದು ನೋಡ್ರಿ, ಆಲ್ಮಂಡ್ ಚಾಕ್ಲೇಟ್ ಐತಿ. ನೆಕ್ಸ್ಟ್ ಚೀಸ್ ಬೇಕಿತ್ತು ನನಗೆ, ಹೀಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಬಾಯ್ ಮಾಡಮ್ಮ, ಲವ್ ಯು ಆಲ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಕಾ.